ಅಲ್ಲೇನು ವ್ಯವಸಾಯ ಮಾಡೋವಂಥ ಜನಗಳು 45-50% ಇಲ್ಲವೇ ಇಲ್ಲರು. ಇನ್ನು 50% ಮಾಡ್ತೀನಿ ಅಂತವ್ರೆ, ಅದ್ರೊಳಗೆ 30% ಮನೇಲಿರೋರೆಲ್ಲ ಫ್ಯಾಕ್ಟ್ರಿಗಳಿಗೆ ಒಯ್ತವ್ರೆ. ಈಗ ಗೌರ್ಮೆಂಟ್ ಅವ್ರು ಅಕ್ವೈರ್ ಎಲ್ಲ ಮಾಡ್ಕೊತವ್ರಲ್ಲ, ಏನು ಸರಿನಾ ತಪ್ಪ ಅದು? ಅವ್ರು ಮಾಡ್ತಿರೋ ಕಾರ್ಯಕ್ರಮ ಚೆನ್ನಾಗದೆ. ಹಿಂದೆ ಕುಮಾರಸ್ವಾಮಿ ಅವರೇ ಮಾಡಬೇಕಾಗಿತ್ತು, ಏನೋ ಕಾರಣಾಂತರದಿಂದ ನಿಂತೋಯ್ತು. ಇವಾಗ ಮಾಡ್ತಾವ್ರೆ. ಈಗ ಮಾಡ್ತಿರೋ ಸೂಕ್ತವಾಗದೆ. ಈಗ ರೈತರೆಲ್ಲ ಅದಕ್ಕೆ ಇದು ಮಾಡ್ತಾವ್ರಲ್ಲ. ರೈತರು ಏನು ಅಷ್ಟೊಂದು ಹಿಂಸೆ ಬೀಳ್ತಾ ಇಲ್ಲ. ಕೆಲವರು ಆಸ್ತಿವಂತರೆಲ್ಲ ರೆಡಿ ಇದ್ದಾರೆ. ಯಾರು ಕೆಲವು ಜನಗಳು ಆಸ್ತಿ ಮೇಲೆ ಪ್ರೀತಿ ಇರೋರು ಕೆಲವು ಜನ, ಕಮ್ಮಿ ಜನ ಬೇಕು ಅಂತವ್ರೆ. ಈಗೇನೋ ಒಂದು 3 ತಿಂಗಳು ರೆಸ್ಟ್ ಅಂತ ಹೇಳವ್ರೆ. ರೆಸ್ಟು ಅಂತ ಹೇಳಿದ್ರು ರೈತರಾಗಲೇ ಜಿಲ್ಲಾ ಪಂಚಾಯತಿಲಿ ಹೋಗಿ ದಾಖಲೆ ವಸ್ತುಗಳನ್ನೆಲ್ಲ ಕೊಡ್ತಾವ್ರೆ. ಇನ್ನು ಅಷ್ಟು ಈಗಾಗಲೇ ಸುಮಾರು ಒಂದು 300 ಜನ ಹಣ ತಗೊಂಡ್ಬಿಟ್ಟವ್ರೆ. ಆಮೇಲೆ ಒಳ್ಳೆ ಬೆಲೆ ನಿಗದಿ ಮಾಡವ್ರೆ. ಇದ್ರೊಳಗೆ ಅವ್ರು ಮಾಡ್ಕೊಳ್ಳೋದು ತಪ್ಪೇನಲ್ಲ. ರೈತರು ಮುಂದಕ್ಕೆ ಎಲ್ಲನೂ ಏನು ಬೇಕಾದ್ರೂ ಮಾಡ್ಕೊಂಡು ಬದುಕ್ಬೋದು. ಅಲ್ಲೇನು ವ್ಯವಸಾಯ ಮಾಡೋವಂಥ ಜನಗಳು 45-50% ಇಲ್ಲವೇ ಇಲ್ಲರು. ಇನ್ನು 50% ಮಾಡ್ತೀನಿ ಅಂತವ್ರೆ, ಅದ್ರೊಳಗೆ 30% ಮನೇಲಿರೋರೆಲ್ಲ ಫ್ಯಾಕ್ಟ್ರಿಗಳಿಗೆ ಒಯ್ತವ್ರೆ. ಈ ಕಾರಣದಿಂದ ಅವ್ರು ಮಾಡಿಕೊಂಡು ಭೂಮಿ ಉಳಿಸ್ಕೊಂಡು ಮಕ್ಕಳು ಮರಿ ಮುಂದೆ ಜೀವನನ ಉತ್ತಮಗೊಳಿಸ್ಕೊಳ್ಳೋದು ಸೂಕ್ತ. ಫ್ಯಾಕ್ಟ್ರಿ ಬೆಂಗಳೂರು ಎಲ್ಲ ಹತ್ತಿರದಲ್ಲೇ ಇರೋ ದೆಸೆಯಿಂದ ಅವ್ರ ಮಕ್ಕಳು ಮರಿಗಳಾಯ್ತು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತಾರೆ. ಈ ಮಣ್ಣೊತ್ತಿ ಈ ಬೈರ್ಮಗಳ ಚರಂಡಿಲಿ ನೀರು ಅಲ್ಲಿ ಏನು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ನೀರು ತಗೊಂಡೋಗಿ ಪ್ರಾಣ ಬೀಳ್ತಾವ್ರೆ. ನಾವು ಅದೇ ನೀರಲ್ಲಿ ಇರ್ತಕ್ಕಂಥ ಜನ. ನಮ್ಮ ಕಡೆ ಯಾಕೋ ಅವ್ರು ಮನ್ಸು ಮಾಡಿದ್ರೆ ಬಂದಿರೋ ನಮ್ಮ ಕಡೆ ಜನ ಕೊಡೋಕ್ಕೆ ತಯಾರಿದ್ರು. ಈಗಾಗಲೇ ಲೇಔಟ್ ಕೃಷ್ಣಪ್ಪ ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ 3,000 ಎಕರೆ ಭೂಮಿ ಕೊಟ್ಟಿದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ 30 ಲಕ್ಷ ರೂಪಾಯಿಂದ 80 ಲಕ್ಷ ರೂಪಾಯಿ ಗಂಟ ನಡೀತಾ ಇದೆ. ನಾವು ಕೊಡ್ತಾಯಿದ್ವಿ. ನಮ್ಮ ಕಡೆ ನಮ್ಮ ಹೋಬ್ಳಿಲೆಲ್ಲ ಕೊಡ್ತಾವ್ರೆ. ನಮ್ಮ ಪಂಚಾಯತಿಲೆಲ್ಲ ಬೈರ್ಮಂಗಲ ಪಂಚಾಯತಿಲಿ 2.25 ಕೋಟಿ ಹೇಳ್ತಾವ್ರೆ. ಇವ್ರು ಯಾಕೋ ಅದಕ್ಕೆ ಅದು ಬೇಡ ಅಂತವ್ರೆ.